ರಬಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದ ಸರ್ವೆ ನಂಬರ್ 206ಕ್ಕೆ ಸಂಬಂಧಿತ ಜಮೀನಿನ ವಿವಾದಕ್ಕಾಗಿ ಚಿಮ್ಮಡ ಗ್ರಾಮದ ದಲಿತ ಕುಟುಂಬಕ್ಕೆ ಸೇರಿದ ಶಾಣವ್ವ ಗಂಡ ಪರಸಪ್ಪ ದೊಡ್ಡಮನಿ ವಯಸ್ಸು 50 ವಿಷ ಸೇವಿಸಿದ ಮಹಿಳೆ. ಚಿಮ್ಮಡ ಗ್ರಾಮದ ಹನುಮಂತರಾಮಪ್ಪ ದೊಡ್ಡಮನ್ರವರು ಖರೀದಿಸಿದ 30 ಗುಂಟೆ ಜಮೀನಿನ ವಿವಾದಕ್ಕಾಗಿ ಮಹಿಳೆ ವಿಷ ಸೇವಿಸಿದ್ದಾಳೆ ಅಂತ ಹೇಳಲಾಗಿದೆ. ಹನುಮಂತರಾಮಪ್ಪ ದೊಡ್ಡಮನಿ ಈತನ ಹಿರಿಯ ಮಗನಾದ ಅಶೋಕ್ ಹನುಮಂತ ದೊಡ್ಡಮನಿ ಈತ ವ್ಯಸನಿಯಾಗಿದ್ದು ಕುಡಿದ ಮತ್ನಲ್ಲಿ ಹುನ್ನೂರು ಗ್ರಾಮದ ರಮೇಶ್ ತಮ್ಮನಪ್ಪ ತೇಲಿ ಇವರ 30 ಗುಂಟೆ ಜಮೀನನ್ನು ಮೋಸ ಮಾಡಿ ಉಳಿದ ಯಾವ ಜಂಟಿ ವಾರಸುದಾರರ ಸಹಿ ಇಲ್ಲದೆ ಬರೆಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಈಗ ಅಶೋಕ್ ಹನುಮಂತ ದೊಡ್ಡಮನಿಯವರು ಪ್ಯಾರಲೈಸ್ ಪೇಷೆಂಟ್ ಆಗಿದ್ದು ಮಾತನಾಡಲು ಕೂಡ ಬರೋದಿಲ್ಲ. ಇದೇ 30 ಗುಂಟೆ ಜಮೀನನ್ನು ರಮೇಶ್ ತಮ್ಮನಪ್ಪ ತೇಲಿ ಇವರು 2001ರಲ್ಲಿ ಬರೆಸಿಕೊಂಡಿದ್ದಾರೆ. ನಂತರ ಇವಾಗ ಒಂದು ತಿಂಗಳಿನ ಹಿಂದೆ ತಮ್ಮದಡ್ಡಿ ಗ್ರಾಮದ ಸುಕುಮಾರ್ ಅಶೋಕ್ ಗುರ್ಲಾಪುರ್ ಎಂಬುವರಿಗೆ ಮರು ಮಾರಾಟ ಮಾಡಿ ಹಣವನ್ನು ಪಡೆದಿದ್ದಾರೆ. ಇಲ್ಲಿಯವರೆಗೆ 30 ಗುಂಟೆ ಜಮೀನಿನಲ್ಲಿ ದೊಡ್ಡಮನಿ ಕುಟುಂಬವೇ ವಾಸವಾಗಿದ್ದು ಈಗ ಈ ಜಮೀನು ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಧ್ಯವರ್ತಿಗಳಾದ ಶ್ರೀಶೈಲ ದಡ್ಡಿ ಮತ್ತು ಶಂಕರ್ ನಿಡೋಣಿ ಇವರುಗಳು ಪದೇ ಪದೇ ಶಾಣವ್ವ ಪರಸಪ್ಪ ದೊಡ್ಡಮನೆ ಅವರ ಮನೆಗೆ ಹೋಗಿ ನಾವು ಜಮೀನು ಕೊಡಿಸಿದ್ದೇವೆ, ಇಲ್ಲಿ ನಿಮ್ಮದೇನೂ ಹಕ್ಕಿಲ್ಲ, ನೀವು ಜಮೀನು ಖಾಲಿ ಮಾಡಿ ಅಂತ ಮಾನಸಿಕವಾಗಿ ಕಿರುಕುಳ ನೀಡಿ ಮತ್ತು ವಕೀಲರಿಂದ ನೋಟಿಸ್ ಕಳಿಸುವ ಮುಖಾಂತರ ಕಿರಿಕಿರಿ ಮಾಡಲಾಗಿ ಶಾಣವ್ವ ಪರಸಪ್ಪ ದೊಡ್ಡಮನಿ ಇವಳು ವಿಷ ಸೇವಿಸಿ ಮಹಾಲಿಂಗಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ನಮ್ದು ಹೊಲ ಸಂಬಂಧ ನ್ಯಾಯ ಐತ್ರಿ ಸರ್. ನ್ಯಾಯ ಐತಿ ನಾಂತಿ. ಈಗ ನಮ್ಮ ಅಪ್ಪ ಕುಡಿತಾನ್ರಿ, ಕುಡಿ ಸಲ್ಬಂಧನ ಅವ್ರು ಓದ ಹೊನ್ನೂರವ್ರಿ, ಅವ್ರು ಓದ ಸಹಿ ಮಾಡಿಸ್ಕೊಂಡಾರ್ರಿ. ಮಾಡಿಸ್ಕೊಂಡು ಏನೈತ್ರಿ ಈಗ ಹೊಲ ಇಲ್ಲ ಮತ್ತು ನಮ್ಮ ಬಿಟ್ಟು ಕೊಡತ್ತ ಅವ್ರ ಮನೆಗೆ ಹೋಗಿದ್ರಿ. ಅವ್ರಿ ಅಣ್ಣ ಅಪ್ಪ ಅಂದಿವ್ರಿ, ಅವ್ರ ಕೈಕಾಲು ಬಿಡ್ತೀವಿ ರೀ. ಆದ್ರೆ ಅವ್ರು ಏನಂದ್ರಿ ಇಲ್ಲ ಬಿಟ್ಟು ಕೊಡ್ತು ಅಂದಾರ್ರಿ. ನಾವ್ರಿಗೆ ಮಾಡಿ ಅವ್ರ ನಡುವರಿದಾವ್ರಿ. ಅವ್ರ ಇಲ್ಲ ನಾವು ಮಾಡಿ ಕೊಡ್ತು ಅಂದವ್ರು ನಡುವು ಮಾಡಿ ನಾವ್ರಿಗೆ ಮಾಡ್ಯಾರ ನೋಡ್ರಿ. ನಡುವಿದ್ದವ್ರ ನಡುವಿನ ಶಂಕರ್ ರೀ ಮತ್ತು ದಡ್ಡಿ ಸರಿಸಲ್ರಿ ಅವ್ರ ನಡುವುದಾರ್ರಿ. ಅವ್ರು ಇಲ್ಲ ಅವ್ರು ಹೋಗಿ ಹೇಳಿವ್ರಿ. ನಾವು ಹೋಗಿ ಏನು ಇಲ್ಲ ಮತ್ತು ನಮ್ದು ಹೊಲ ಸ್ವಲ್ಪ ಹಿಂಗಾಗೈತಿ, ಇದರ ನೀವು ಬರಬೇಡ್ರಿ, ನಾವು ಅವಾಗ ಆಯ್ತು ನಾವು ತೊಡೆ ರೊಕ್ಕ ಕೊಡ್ತು ತಂದದ್ರಿ. ಆದ್ರೂ ಇವ್ರು ಮತ್ತು ಹೊಳ್ಳಿ ಬಂದು ನಾವ್ರಿಗೆ ಮಾಡ್ಯಾರ್ರಿ. ಅವ್ರು ಕಿರಿಕಿರಿ ಮಾಡದಾರ ಸರ್, ಕಿರಿಕಿರಿ ಮಾಡತಾರ್ರಿ. ಇಲ್ಲ ಕಬ್ಜಾ ಬಿಡು ಮತ್ತು ಇಲ್ಲರ ನಿನ್ನ ಇದನ್ನ ಮಾಡ್ತು ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತಾರ್ರಿ. ಈಗ ಅದನ್ನ ನಮ್ಮ ಮನ್ಯಾಗ ನಮ್ಮ ಚಿಗವ್ರಿ ಮತ್ತೆಲ್ಲ ಮತ್ತು ಹಿಂಗಾದ್ರೆ ನಾವು ಉಳಿಯಂಗಿಲ್ಲ ಅಂತ ಅಗಿಸಾದ್ ಮಾಡ್ರಿ. ನಮ್ಮ ಅಣ್ಣ 20 ವರ್ಷದಿಂದ್ರಿ ಇದನ್ನ ಕುಡಿತಿದ್ರಿ. ಆಗ ಹುನ್ನೂರವ್ರು ಬಂದ ಸಹಿ ಮಾಡಿಸ್ಕೊಂಡ್ರಿ, ಕಾರ್ ಗಾಡಿಯಾಗ ಹೋದ್ರಿ. ಆ ಹೊಲನ ಅವನಂತಿ ಮಾಡ್ಕೊಂಡ್ರಿ 30 ಗುಂಟೆ ರೀ. ಮತ್ತು ನಾವು ಹೋಗಿ ಕೇಳೋಣ ರೀ ಮಾರಿದ್ವಿ ಅನ್ನತಾರ್ರಿ. ಇಟ್ಟಾಗಿ ನಾವು ಕೈಕಾಲು ಬಿದ್ರು ಅವ್ರೇ ನಮಗೆ ನೋಡವಾರ್ರಿ. ಹೊಲದ ಹೊಲ ಬರುವತ್ತ ಹೇಳಿ ಕಿಸಾ ತಗೊಂಡ್ ದವಾಖಾನ್ಯಾಗ ಅಡ್ಮಿಟ್ ಇದ್ದಾರ್ರಿ. ಹ್ಞೂ ರೀ, ಆ ಶಿರ್ಸಲ್ಲಿ ದಡ್ಡಿ ರೀ, ಇವು ನಳಿನಿ ಶಂಕರ್ ರೀ. ಹ್ಞೂ ರೀ. ಈಗಾಗಲೇ ಈ ಪ್ರಕರಣ ಬನಹಟ್ಟಿಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.